ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಕಾಂಪೋಸ್ಟ್ ಅನ್ನು ಹೇಗೆ ರೆಡಿ ಮಾಡೋದು ಅಂದ್ರೆ ನಮ್ಮ ಮನೆಯಲ್ಲಿ ಸಿಗುವ ಕಿಚನ್ ವೇಸ್ಟ್ ಇಂದಾಗ್ಲಿ ಅಥವಾ ಇತರ ವೇಸ್ಟ್ ಇಂದ ನಾವು ಯಾವ ತರ ಕಾಂಪೋಸ್ಟ್ ಅನ್ನು ರೆಡಿ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ಹೋಗಿ ನೋಡ್ಕೊಂಡ್ ಬರೋಣ. ನೋಡಿ, ಇಲ್ಲಿ ನಾನು ಒಂದು ಬಕೆಟ್ ತಗೊಂಡಿದ್ದೀನಿ. ಇದು ಸೈಡ್ ಕಟ್ ಆಗಿತ್ತು, ಅದಕ್ಕೋಸ್ಕರ. ಸೊ ಇದಕ್ಕೆ ನಾನು ಇವಾಗ ಚಿಕ್ಕ ಚಿಕ್ಕ ಡ್ರೈನೇಜ್ ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಫಸ್ಟ್ ಇಲ್ಲಿ ಕಾರ್ಡ್ಬೋರ್ಡ್ ಪೀಸಸ್ ಅನ್ನ ಹಾಕೊಳ್ತಾ ಇದ್ದೇನೆ. ನಾವು ಕಾಂಪೋಸ್ಟ್ ಅನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಎರಡು ತರದ ವೇಸ್ಟ್ ಅನ್ನು ಯೂಸ್ ಮಾಡಬೇಕು. ಒಂದು ಬ್ರೌನ್ ವೇಸ್ಟ್ ಅಂತ, ಇನ್ನೊಂದು ಗ್ರೀನ್ ವೇಸ್ಟ್ ಅಂತ. ಈ ಬ್ರೌನ್ ವೇಸ್ಟ್ ಕ್ಯಾಟಗರಿಯಲ್ಲಿ ಈ ತರದ ಕಾರ್ಡ್ಬೋರ್ಡ್ ಪೀಸಸ್, ಪೇಪರ್ ಪೀಸಸ್, ಎಗ್ ಶೆಲ್ ಆಗಿರ್ಬೋದು ಅಥವಾ ಮರದ ಹುಡಿ ಅಥವಾ ಒಣ ಎಲೆಗಳೆಲ್ಲ ಈ ಕ್ಯಾಟಗರಿಯಲ್ಲಿ ಬರ್ತದೆ. ಇವಾಗ ನೋಡಿ, ನಾನು ಒಣ ಎಲೆಯನ್ನ ಹಾಕೊಳ್ತಾ ಇದ್ದೀನಿ. ನಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿದ ಬಿದ್ದಿರುವಂತ ಈ ಎಲೆಗಳನ್ನೆಲ್ಲ ಶೇಖರಿಸ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ. ಇದು ಯಾಕಂದ್ರೆ ಬ್ರೌನ್ ವೇಸ್ಟ್ ಮತ್ತೆ ಗ್ರೀನ್ ವೇಸ್ಟ್ ಚೆನ್ನಾಗಿ ಒಂದು ಮಿಕ್ಸ್ ಆಗಿ ಒಂದು ಒಳ್ಳೆ ಕಾಂಪೋಸ್ಟ್ ರೆಡಿ ಆಗ್ತದೆ. ಸೊ ಮಣ್ಣು ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಸ್ವಲ್ಪ ಮಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನಿಲ್ಲಿ ಗ್ರೀನ್ ವೇಸ್ಟ್ ಅಂದ್ರೆ ಕಿಚನ್ ವೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಇದೇನಾದ್ರೂ ದೊಡ್ಡ ದೊಡ್ಡ ಪೀಸಸ್ ಇದ್ರೆ ನೀವು ಅದನ್ನು ಚಿಕ್ಕ ಚಿಕ್ಕದು ಮಾಡ್ಕೊಂಡು ಯೂಸ್ ಮಾಡಿದ್ರೆ ಬೇಗ ನಿಮಗೆ ಅದು ಡಿಕಂಪೋಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ದೊಡ್ಡ ದೊಡ್ಡ ಪೀಸಸ್ ಇದ್ರೆ ಅಷ್ಟು ಬೇಗ ಕಾಂಪೋಸ್ಟ್ ರೆಡಿ ಆಗೋದಿಲ್ಲ. ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೊಂಡು ಇದ್ ಮಾಡಿದ್ರೆ ಒಳ್ಳೇದು. ನೀವೆಲ್ಲಾ ತರದ ಕಿಚನ್ ವೇಸ್ಟ್ ಅನ್ನು ಯೂಸ್ ಮಾಡ್ಕೊಂಡು ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ಬಹುದು. ಆದ್ರೆ ಮೀಟ್ ಅಥವಾ ಫಿಶ್ ಆ ತರದ್ದು ಏನಾದ್ರು ಇದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ. ಅದಂದ್ರೆ ಬೇಯಿಸಿರುವಂತ ಆಹಾರ ಪದಾರ್ಥಗಳನ್ನು ಕೂಡ ಹಾಕಕ್ ಹೋಗ್ಬೇಡಿ. ಇದರಿಂದ ಸೊಳ್ಳೆಗಳು ಅಥವಾ ಸ್ಮೆಲ್ ಕೂಡ ಬರುತ್ತೆ. ಸೊ ಆದ್ರಿಂದ ಅಂತದನ್ನು ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಈ ತರದ್ದು ಏನಾದ್ರು ಇದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಯಾಕಂದ್ರೆ ಒಂದು ಕಾಂಪೋಸ್ಟ್ ಇಂದ ಬರುವಂತ ಏನಾದ್ರು ಬ್ಯಾಡ್ ಸ್ಮೆಲ್ ಬರೋದಿದ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಇದು ನೋಡಿ, ನಾನು ಗಾರ್ಡನ್ ಕ್ಲೀನ್ ಮಾಡಿರುವಂತ ಕಸ. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಯಾವುದೇ ವೇಸ್ಟ್ ಇದ್ರೂ ಬಿಡ್ಬೇಡಿ ನೀವು. ಗಾರ್ಡನ್ ಕ್ಲೀನ್ ಮಾಡಿರೋದಾಗಿರ್ಬೋದು ಅಥವಾ ಸುತ್ತಮುತ್ತ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿದಾಗಿರ್ಬೋದು, ಎಲ್ಲವನ್ನು ಕೂಡ ನೀವು ಕಾಂಪೋಸ್ಟಿಗೆ ಯೂಸ್ ಮಾಡ್ಕೊಳ್ಬಹುದು. ಅದರಲ್ಲಿ ಪ್ಲಾಸ್ಟಿಕ್ ಅಥವಾ ಸಿಮೆಂಟ್ ಆ ತರದ್ದು ಏನಾದ್ರೂ ಇದ್ರೆ ತೆಗ್ಬಿಡಿ, ಅದನ್ನು ಯೂಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾಕಂದ್ರೆ ತುಂಬಾ ಚೆನ್ನಾಗಿ ಒಂದು ಡಿಕಂಪೋಸ್ ಆಗಕ್ಕೆ ಅಥವಾ ಮೈಕ್ರೋ ಆರ್ಗಾನಿಸಮ್ ಗ್ರೋತ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಸ್ವಲ್ಪ ಬೇಗನೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಯೂಶುವಲಿ ನಮಗೆ ಒಂದು ಕಾಂಪೋಸ್ಟ್ ರೆಡಿ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 3 ಮಂತ್ ಆದ್ರೂ ಬಿಡ್ಬೇಕು. ನಾವು 3 ಮಂತ್ ಬಿಟ್ರೆ ನಮ್ಗೆ ಒಂದು ಚೆನ್ನಾಗಿರುವಂತ ಕಾಂಪೋಸ್ಟ್ ರೆಡಿ ಆಗುತ್ತೆ. ಅಗೇನ್ ನಾನಿಲ್ಲಿ ನೋಡಿ, ಕಿಚನ್ ವೇಸ್ಟ್ ಅಂದ್ರೆ ಗ್ರೀನ್ ವೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ವೇಸ್ಟ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೇನೆ ಬ್ರೌನ್ ವೇಸ್ಟ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ನೈಟ್ರೋಜನ್ ಮತ್ತೆ ಕಾರ್ಬನ್ ಮಿಕ್ಸ್ ಆದಾಗ ನಮ್ಗೊಂದು ಒಳ್ಳೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಸೊ ಹೀಗೇನೆ ನಾವು ಯಾವುದೇ ವೇಸ್ಟ್ ಸಿಕ್ಕಿದ್ರು ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ಬೇಕು. ಬ್ರೌನ್ ವೇಸ್ಟ್ ಆಗ್ಲಿ ಅಥವಾ ಗ್ರೀನ್ ವೇಸ್ಟ್ ಆಗ್ಲಿ ಹೀಗೆ ಮಿಕ್ಸ್ ಮಾಡ್ಕೊಂಡು. ಇಲ್ಲಿ ನೋಡಿ, ಇವಾಗ ನಾನು ಎಗ್ ಶೆಲ್ ಹಾಕೊಳ್ತಾ ಇದ್ದೀನಿ. ಎಗ್ ಶೆಲ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನೀವು ಇದನ್ನು ಬೋನ್ ಮೀಲ್ ಪೌಡರ್ ನ ಬದಲಾಗಿ ಕೂಡ ಯೂಸ್ ಮಾಡ್ಬೋದು. ನಿಮಗೆಲ್ಲರಿಗೂ ಗೊತ್ತೇ ಇದೆ ಬೋನ್ ಮೀಲ್ ಗಿಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಈ ಎಗ್ ಶೆಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವಾಗ್ಲೇ ಅದು ಕಾಂಪೋಸ್ಟ್ ಗೆ ಹಾಕಿ ಅದು ಮಿಕ್ಸ್ ಆದ್ರೆ ತುಂಬಾ ಚೆನ್ನಾಗಿ ಒಂದು ಕಾಂಪೋಸ್ಟ್ ನಮಗೆ ರೆಡಿ ಆಗುತ್ತೆ. ಅಗೇನ್ ನಾನಿಲ್ಲಿ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಹಾಕೊಳ್ತಾ ಇದ್ದೇನೆ ಮೇಲ್ಗಡೆ. ಸೊ ಇವಾಗ ನನ್ನ ಬಕೆಟ್ ಫುಲ್ ಆಗಿದೆ. ಸೊ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ ಮೇಲೆ, ಯಾಕಂದ್ರೆ ಸೊಳ್ಳೆ ಏನಾದ್ರೂ ಬರಬಾರ್ದು ಅಂತ. ನಾವು ಇದನ್ನ ಹಾಗೆ ಓಪನ್ ಬಿಟ್ರೆ ಸೊಳ್ಳೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಚೆನ್ನಾಗಿ ಇದನ್ನ ಮಣ್ಣಿಂದ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ.
ನೀವು ಕಾಂಪೋಸ್ಟ್ ಅನ್ನು 2 ತರ ರೆಡಿ ಮಾಡ್ಕೊಳ್ಬಹುದು. ಒಂದಿಲ್ಲಿ ನಾನು ಮಣ್ಣು ಹಾಕಿ ಹೀಗೆ ಕ್ಲೋಸ್ ಮಾಡಿ 3 ಮಂತ್ಸ್ ತನಕ ಇಡ್ತೀನಿ. ಸೊ ಸುಮ್ಮನೆ ಹಂಗೆ ಇಡೋದಕ್ಕಿಂತ ಇದರ ಮೇಲೆ ನಾನು ಸ್ವಲ್ಪ ಬೀಜಗಳನ್ನು ಹಾಕ್ತಾ ಇದ್ದೀನಿ. ಇದು ಮೊಳಕೆ ಹೊಡೆದು ಗಿಡ ಆದ್ಮೇಲೆ ನಾನು ಇದನ್ನು ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇಲ್ಲ ಅಂದ್ರೆ ನೀವು ಫ್ಲವರಿಂಗ್ ಪ್ಲಾಂಟ್ ಆದ್ರೆ ನೀವು ಅದರಲ್ಲಿ ಬಿಟ್ಟು ಬಿಡ್ಬೋದು. ಯಾವ್ದಾದ್ರು 3 ಮಂತ್ಸ್ ಆಗುವಂತ ಫ್ಲವರಿಂಗ್ ಅಂದ್ರೆ ಕರ್ಣಕುಂಡಲ ಆಗಿರ್ಬೋದು ಅಥವಾ ಏನಾದ್ರು ರುದ್ರಾಕ್ಷಿ ಹೂವು ಆಗಿರ್ಬೋದು, ಆ ತರದ ಏನಾದ್ರು ಇದ್ರೆ ನೀವು ಅದನ್ನು ಅದ್ರಲ್ಲೇ ಬಿಟ್ಬಿಡ್ಬೋದು. ನಾನಿಲ್ಲಿ ಲಾಂಗ್ ಬೀನ್ಸ್ ಬೀಜ ಕೂಡ ಹಾಕೊಳ್ತಾ ಇದ್ದೀನಿ. ಸುಮ್ನೆ ನಾವು ಪಾಟ್ ಅನ್ನು ಹಾಗೆ ಬಿಡೋದಕ್ಕಿಂತ ಬಕೆಟ್ ಅನ್ನು ಸೊ ಅದ್ರಲ್ಲಿ ಏನಾದ್ರು ಸೀಡ್ ಗ್ರೋತ್ ಮಾಡಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ನೀವು ಎವ್ರಿ 15 ಡೇಸ್ಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದಲ್ದೇನೆ ನೀವು ನೀರು ಕೂಡ ಚೆನ್ನಾಗಿ ಹಾಕ್ತಾ ಇರಬೇಕು. ನೀರು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ನೋಡಿ ಇಲ್ಲಿ ನಾನು ಲಾಂಗ್ ಬೀನ್ಸ್ ಬೀಜನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಜೆಂಟಲ್ ಆಗಿ ಕ್ಲೋಸ್ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಸೀಡಿಂದ ಗಿಡಗಳನ್ನು ಬೆಳೆಸೋದಿದ್ರೆ ಸಪರೇಟ್ ಪಾಟ್ ಯೂಸ್ ಮಾಡೋದಕ್ಕಿಂತ ಈ ತರ ಕಾಂಪೋಸ್ಟ್ ಗೆ ಯೂಸ್ ಮಾಡಿದಂತ ಬಕೆಟ್ ಇದ್ರೆ ಅದರ ಮೇಲ್ಗಡೆ ಹಾಕಿ ಬಿಟ್ರೆ ನಿಮ್ಗೆ ಜಾಸ್ತಿ ಮಣ್ಣು ಹಾಕಿ ನೀವು ಪಾಟ್ ರೆಡಿ ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ. ಇದು ಕೂಡ ಯೂಸ್ಫುಲ್ ಆಗಿರುತ್ತೆ. ಸುಮ್ನೆ ನಾವು ಹಾಗೆ ಬಿಡೋದಕ್ಕಿಂತ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ನಾನಿಲ್ಲಿ ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಹಾಕಿರುವಂತ ಮಣ್ಣು ಡ್ರೈ ಆದಾಗ ನಾವು ಅವಾಗವಾಗ ನೀರು ಹಾಕ್ತಾ ಇರಬೇಕು. ನೀರು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಸೊ ಹೀಗೆ ನಾನು ನೀರು ಹಾಕ್ಬಿಟ್ಟು ಇದನ್ನೊಂದು ಕಾರ್ನರ್ ಅಲ್ಲಿ ಇಟ್ಟು ಬಿಡ್ತೇನೆ. ಯಾಕಂದ್ರೆ ಇದು ಕಾಂಪೋಸ್ಟ್ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಟ್ಲೀಸ್ಟ್ 3 ಮಂತ್ಸ್ ಆದ್ರೂ ನಾನು ಇದನ್ನ ಹಿಂಗೆ ಬಿಟ್ಬಿಡ್ತೇನೆ. ಸೊ ನಿಮ್ಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.